ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ವಂದನಾ ಧಾರಾವಾಹಿಯ 130ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಇದೇನ್ ಜಾನಕಿ, ಹೀಗ್ ಕೂತ್ಬಿಟ್ಟೆ? ಇವತ್ತು ಪ್ರದಕ್ಷಿಣೆ ಬೇಗ ಮುಗೀತಾ? ಅರ್ಚಕರು ಕೇಳಿದಾಗ ಜಾನಕಿ ಹಕ್ಕಿ ಮರಳಿದಳು. ಘನಪಾಠಿಗಳು ತನ್ನನ್ನು ಕಾಣಲು ಬಂದು ಹೋದಾಗಿನಿಂದ ಜಾನಕಿಯ ಮನ ತನ್ನ ನಿರ್ಧಾರದ ಬಗ್ಗೆ ತೂಗುಯ್ಯಾಲೆ ಆಡುತ್ತಿತ್ತು. ಜಾನಕಮ್ಮ, ಹಿರೀನಾಗಿ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡಮ್ಮ. ಕನ್ಯಾದಾನದ ಫಲ ನಮ್ಮ 27 ತಲೆಮಾರಿನ ಪಿತೃಗಳನ್ನ ನರಕದಿಂದ ಪಾರು ಮಾಡುತ್ತಂತೆ. ಹಾಗಂತ ಶಾಸ್ತ್ರಗಳು ಹೇಳ್ತವೆ. ಅನಾಯಾಸವಾಗಿ ನಿನ್ನ ಮಗಳು ಅಂಜಲಿ ಕನ್ಯಾದಾನದ ಫಲ ನಿನ್ನ ಮಡ್ಲಿಗೆ ಬಂದು ಬೀಳೋದ್ರಲ್ಲಿದೆ. ಅದನ್ನ ಯಾಕೆ ಬೇಡ ಅಂತೀಯಾ? ನಾಳೆ ಮುಹೂರ್ತ ಪ್ರಶಸ್ತವಾಗಿದೆ. ಹೇಗೂ ಕೋದಂಡನ ಆರೋಗ್ಯ ಕೂಡ ಸುಧಾರಿಸಿದೆ. ನಾಳೆ ಈ ಕೋದಂಡರಾಮನ್ ಮುಂದೆ ನಿನ್ನ ಹಾಗೂ ಕೋದಂಡನ ವಿವಾಹ ಆಗೇ ಬಿಡ್ಲಿ ಎಂದರು. ಅಂದ್ರೆ ನೀವು ಕೂಡ ಹಿಂದಾಗಿ ಹೋಗಿರೋ ಮದುವೆಗೆ ಬೆಲೆ ಇಲ್ಲ ಅಂತೀರಾ ಅರ್ಚಕ್ರೆ? ಮತ್ತೊಮ್ಮೆ ಮದುವೆ ಆಗದೆ ನಾವು ಕನ್ಯಾದಾನ ಮಾಡೋ ಹಾಗಿಲ್ವೇ? ಭಾರವಾದ ದನಿಯಲ್ಲಿ ಕೇಳಿದರು ಜಾನಕಿ. ಛೆ, ನನ್ನ ಮಾತಿನ ಅರ್ಥ ಅದಲ್ಲ ತಾಯಿ. ಹೇಗಿದ್ರೂ ಕೋದಂಡನ 60ನೇ ವರ್ಷದ ಶಾಂತಿ ಆಗ್ಲೇಬೇಕಾಗಿದೆ. ಈಗಲೇ ಆಗ್ಬಿಟ್ರೆ ಅವನ ಮಾತು ನಿಲ್ಲುತ್ತೆ ಅಂತ ಹೇಳಿದೆ ಅಷ್ಟೇ ಎಂದರು. ಅರ್ಚಕ್ರೆ, ನೀವು ನನ್ನ ತಂದೆ ಸಮಾನ. ನನ್ನ ಮನಸ್ಸಿನ ತೊಳ್ಳಾಟನ ನಿಮ್ಮ ಮುಂದೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ಕೊಳ್ತೀನಿ. ನೀವೇ ಒಂದು ಸಮಾಧಾನ ಹೇಳಿ. ತನ್ನ ಜೀವನದ ಬಗ್ಗೆ ಯಾವುದೂ ನಿರ್ಧಾರಕ್ಕೆ ಬರಲಾಗದೆ ಹೇಳಿದಳು ಜಾನಕಿ. ಅವಳ ಮಾತನ್ನು ಕೇಳಿ ಬೆಚ್ಚಿದರು ಅರ್ಚಕರು. ಬೇಡ ಜಾನಕಿ, ಬೇಡ. ನಿನ್ನ ಜೀವನದ ನಿರ್ಧಾರ ನಿನ್ನ ಕೈಯಲ್ಲೇ ಇರಲಿ. ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ನಿರ್ಧಾರ ಮಾಡು ಎಂದರು ನಿರ್ಧಾರದ ದನಿಯಲ್ಲಿ. ಜಾನಕಿಯ ಮನಸ್ಸು ಕೂಡ ಇತ್ತಂಡವಾಗಿತ್ತು. ಒಂದು ಮನ ಹೆಣ್ಣಿನ ಸ್ವಾಭಿಮಾನ ಹೆಚ್ಚು ಎಂದು ಹೇಳಿದರೆ, ಇನ್ನೊಂದು ಮನ ಹಠದಿಂದ ಏನು ಸಾಧಿಸಲು ಸಾಧ್ಯ ಎಂದು ಕೇಳುತ್ತಿತ್ತು. ಯಾವ ನಿರ್ಧಾರಕ್ಕೂ ಬರಲಾಗದೆ ಜಾನಕಿ ಕೋದಂಡರಾಮನ ವಿಗ್ರಹದ ಮುಂದೆಯೇ ಕುಳಿತಳು. ತಂದೆ ಶ್ರೀರಾಮಚಂದ್ರ, ನನ್ನ ಮನಸ್ಸು ಕತ್ಲಲ್ಲಿ ಮುಳುಗ್ ಹೋಗಿದೆ. ಬುದ್ಧಿಗೆ ಮಂಕ್ ಕೌದ ಹಾಗಾಗಿದೆ. ಸರಿ ಏನು ತಪ್ಪೇನು ಏನೂ ತಿಳಿತಾ ಇಲ್ಲ. ನೀನಲ್ದೆ ನನಗಿನ್ಯಾರು ಗತಿನೂ ಇಲ್ಲ. ದಾರಿ ತೋರಿಸಿ ಕಾಪಾಡು. ನೀನು ಬಲಗಡೆ ಪ್ರಸಾದ ಕೊಟ್ರೆ ನಾಳೆ ಮತ್ತೊಂದು ಸರ್ತಿ ತಾಳಿ ಕಟ್ಟಿಸ್ಕೊಳ್ತೀನಿ. ಎಡಗಡೆ ಪ್ರಸಾದ ಕೊಟ್ರೆ ಮೊದಲೇ ತೀರ್ಮಾನ ಮಾಡಿದ ಹಾಗೆ ಯಾರ ಕಣ್ಣಿಗೂ ಕಾಣದೇ ಇದ್ದ ಹಾಗೆ ಊರು ಬಿಟ್ಟು ಮದುವೆಗೆ ಹೋಗ್ಬಿಡ್ತೀನಿ. ಶ್ರೀಕೃಷ್ಣನ ಸನ್ನಿಧಿಲಿ ನನ್ನಂತ ಮನೆ ತಪ್ಪಿದ ಎಷ್ಟೋ ರಾಧೆಯರಿದ್ದಾರಂತೆ. ಅಲ್ಲೇ ಇದ್ದು ಬಿಡ್ತೀನಿ. ನನ್ನ ಜೀವನನ ನಿನ್ನ ಕೈಲಿಟ್ಟಿದ್ದೀನಿ ಪ್ರಭು, ದಾರಿ ತೋರಿಸು ಎಂದು ಭಕ್ತಿಯಿಂದ ಬೇಡಿಕೊಂಡು ರಾಮರಕ್ಷಾ ಸ್ತೋತ್ರ ಹೇಳಿಕೊಳ್ಳುತ್ತಾ ಆ ಜಗನ್ಯಾಮಕನ ಅಪ್ಪಣೆಗೆ ಕಾಯುತ್ತಾ ಕುಳಿತರು. ಕೋದಂಡ, ಎತ್ತರದ ಗರ್ಜಿಸುವ ದನಿಯಲ್ಲಿ ಕರೆದರು ಘನಪಾಠಿಗಳು. ದನಿಯಲ್ಲಿನ ಗಂಭೀರತೆ ಕೋದಂಡನಿಗೆ ಹಳೆಯ ಘನಪಾಠಿಗಳ ನೆನಪು ತಂದಿತ್ತು. ಅವರು ಕರೆದದ್ದು ಕೋದಂಡನನ್ನೇ ಆದರೂ ಮನೆಯಲ್ಲಿದ್ದ ಎಲ್ಲರೂ ವರಾಂಡದಲ್ಲಿ ಬಂದು ಸೇರಿದರು. ಘನಪಾಠಿಗಳ ಮುಖ ಗಂಭೀರವಾಗಿತ್ತು. ಹುಬ್ಬುಗಳು ಬೆಸೆದಿದ್ದವು. ಸದಾ ಶಾಂತ ಸಮುದ್ರದಂತಿದ್ದ ಕಣ್ಣುಗಳು ಇಂದು ರುದ್ರ ನರ್ತನ ಮಾಡುತ್ತಿರುವ ಸಾಗರಗಳಾಗಿದ್ದವು. ಶೋಭಾ, ಶ್ರದ್ಧಾ, ನಿತ್ಯ ಇವರೆಲ್ಲರಿಗೂ ಘನಪಾಠಿಗಳ ಈ ರೂಪ ಹೊಸದು. ಬಹಳ ದಿನಗಳ ಮೇಲೆ ಪತಿಯ ಪ್ರಳಯ ರುದ್ರನ ಅವತಾರ ನೋಡಿದ ಯಶೋದಮ್ಮನವರ ಗಂಟಲು ಒಣಗಿತ್ತು. ಚಾರು ಭಯದಿಂದ ಅಜಯನ ಹಿಂದೆ ಅಡಗಿದ್ದರೆ ಅಂಜು ಅವಳ ಹಿಂದೆ. ತಮ್ಮ ಒಂದು ಕೂಗಿಗೆ ಅಲ್ಲಿ ಬಂದು ಸೇರಿದ ಪೂರ್ತಿ ಪರಿವಾರವನ್ನು ಒಮ್ಮೆ ಕಣ್ಣು ತುಂಬ ನೋಡಿದರು ಘನಪಾಠಿಗಳು. ಮನಸ್ಸು ತುಂಬಿ ಬಂತು. ಜಾನಕಿಯ ಒಂದೇ ಒಂದು ಹೆಜ್ಜೆ ಈ ತುಂಬಿದ ಕುಟುಂಬವನ್ನು ಒಡೆದು ಹಾಕುವುದರಲ್ಲಿ ಸಂಶಯವಿಲ್ಲ ಎನಿಸಿತು. ಜಾನಕಿ ಆ ನಿರ್ಧಾರಕ್ಕೆ ಬರಲು ಕಾರಣವಾಗಿರುವುದು ತಮ್ಮದೇ ಕುಡಿ ಎಂಬುದು ನೆನೆದು ಅವರ ಮನಸ್ಸು ಮತ್ತೆ ಕಠಿಣವಾಯಿತು. ಕೋದಂಡ, ನಿನ್ ಜೊತೆ ಮಾತಾಡಬೇಕು. ನಿನಗೆ ಮಹಡಿ ಏರೋದಕ್ಕಾಗುತ್ತೆ ತಾನೆ? ದನಿಯಲ್ಲಿ ಕಠಿಣತೆ ಇದ್ದರೂ ಸಾವಿನೊಂದಿಗೆ ಸೆಣಸಿ ಬಂದಿರುವ ಮಗನ ಬಗ್ಗೆ ಕಾಳಜಿಯೂ ಇತ್ತು. ಆಗುತ್ತೆ ಅಪ್ಪಾಜಿ, ಈಗ ಸಾಕಷ್ಟು ಶಕ್ತಿ ಮೈಗೂಡಿದೆ ಎಂದವನ ಕಡೆ ಒಂದು ಕ್ಷಣ ನೋಡಿ ಮಹಡಿ ಏರಿದರು. ಕೋದಂಡ ಯಶೋದಮ್ಮನವರ ಕಡೆ ನೋಡಿದ. ಹೋಗು, ಹೆದರ್ಬೇಡ ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದರು. ಮಹಡಿ ಮೆಟ್ಟಿದ ಕಡೆ ಹೆಜ್ಜೆ ಇಟ್ಟಾಗ, ಅಪ್ಪ ನಾನು ಜೊತೆಗೆ ಬರ್ಲಾ
ಎಂದಳು ಅಂಜಲಿ. ಬೇಡ ಮಗಳೇ, ನಿನ್ನಪ್ಪಂಗೆ ಈಗ ಶಕ್ತಿ ಇದೆ ಎಂದು ಹೇಳಿ ಮಗಳ ತಲೆ ನೇವರಿಸಿ ಮಹಡಿ ಮೆಟ್ಟಿಲ ಕಡೆ ನಡೆದರು ಕೋದಂಡ. ಅದೆಷ್ಟೇ ಹೊತ್ತು ಕುಳಿತರೂ ಜಾನಕಿಯ ರಾಮ ಅವಳ ಪ್ರಶ್ನೆಗೆ ಉತ್ತರವನ್ನೇ ನೀಡಲಲ್ಲ. ಜಾನಕಿಯ ಕಣ್ಣು ತುಂಬಿ ಬರುತ್ತಿತ್ತು. ನೀನು ನನ್ನ ಕೈ ಬಿಟ್ಬಿಟ್ಟಿಯ ರಾಮ. ಸುತ್ತಲಿನವ್ರು ಯಾರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ. ನನ್ನ ಮನಸ್ಸು ಕೂಡ ಘಳಿಗೊಂದ್ಸರ್ತಿ ಒಂದೊಂದು ಉತ್ತರ ಕೊಡ್ತಾ ಇದೆ. ನಾನು ಏನು ಮಾಡಲಿ ರಾಮ? ಯಾವ ದಿಕ್ಕಲ್ಲಿ ಹೆಜ್ಜೆ ಇಡ್ಲಿ? ಕಗ್ಗತ್ತಲ್ ಕಾಡಲ್ಲಿ ಕಣ್ಣು ಕಟ್ಟಿಬಿಟ್ಟ ಹಾಗಾಗಿದೆ. ನೀನೇ ದಾರಿ ತೋರಿದೊರೆ, ನೀನೇ ನನಗೆ ದಾರಿ ತೋರಿಸು ಎಂದು ಪರಿಪರಿಯಾಗಿ ಬೇಡಿಕೊಂಡರು. ಸ್ವಲ್ಪ ಹೊತ್ತಿಗೆ ರಾಮನ ಬಲಭಾಗದ ಹೂವು ಸ್ವಲ್ಪವಷ್ಟೇ ಅಲುಗಾಡಿತು. ಜಾನಕಿ ನಿರ್ಧಾರಕ್ಕೆ ಬರುವಷ್ಟರಲ್ಲಿ ಎಡಭಾಗದ ಹೂವು ಅಲುಗಾಡಿತ್ತು. ಜಾನಕಿಯ ಮನ ಮತ್ತೆ ಗೊಂದಲದ ಗೂಡಾಗಿತ್ತು. ಏನೂ ತೋಚದೆ ರಾಮನಲ್ಲೇ ಮನ ದೃಷ್ಟಿ ಇಟ್ಟು ಕುಳಿತು ಬಿಟ್ಟರು. ಒಂದಿಷ್ಟು ಹೊತ್ತು ಜಾನಕಿಯ ತಾಳ್ಮೆ ಪರೀಕ್ಷಿಸಿದ ಕೋದಂಡರಾಮನ ತಲೆಯ ಮೇಲೆ ಏರಿಸಿದ್ದ ದೊಡ್ಡದೊಂದು ಮಲ್ಲಿಗೆ ಮಾಲೆ ನೆಲ ಕಂಡಿತ್ತು. ಅಂತೂ ನಿನ್ ಪ್ರಶ್ನೆಗೆ ಉತ್ತರ ಕೊಟ್ನಲ್ಲಮ್ಮ ಜಾನಕಿ, ಸಂತಸದ ದನಿಯಲ್ಲಿ ನುಡಿದರು ಅರ್ಚಕರು. ನಂಗೇನು ಅರ್ಥ ಆಗ್ತಿಲ್ಲ ಅರ್ಚಕರೇ. ನಾನ್ ಕೇಳಿದ್ದು ಬಲಭಾಗದ್ದು ಅಥವಾ ಎಡಭಾಗದ ಹೂವು, ಆದ್ರೆ ಅವನ್ ಕೊಟ್ಟಿದ್ದು ತಲೆ ಮೇಲಿನ ಮಾಲೆ. ನಾ ಏನು ಅಂತ ಅರ್ಥ ಮಾಡ್ಕೊಳ್ಳಿ? ಯಾವ ದಿಕ್ಕಲ್ಲಿ ನಡಿಲಿ? ಏನೊಂದೂ ಅರಿಯದೆ ಬುದ್ಧಿಶೂನ್ಯರಂತೆ ಕೇಳಿದರು ಜಾನಕಿ. ಅಮ್ಮ ಜಾನಕಿ, ನಿನ್ ಭಾರ ನಂದು ಅಂತ ಉತ್ತರ ಕೊಟ್ಟಿದ್ದೇನಮ್ಮ ನನ್ ರಾಮ. ನಿನ್ನ ಎಲ್ಲಾ ಚಿಂತೆ ಅವನದ್ದೇ, ನಿನ್ನ ಜೀವನ ಅವನದ್ದು. ನೀನ್ ಸುಮ್ನಿದ್ ಬಿಡಮ್ಮ. ಅವನೇ ಸರಿಯಾದ ಹೊತ್ತಲ್ಲಿ ಸರಿಯಾದ ದಾರಿ ತೋರಿಸ್ತಾನೆ. ನಿನ್ನ ಭಾರ ಅವಂದು ಅಂತ ಅವನ್ ತಲೆ ಮೇಲೆ ಹೊತ್ಕೊಂಡಿರ್ಬೇಕಾದ್ರೆ ನಿಂಗಿನ್ನೇನ್ ಯೋಚನೆ ಎಂದಾಗ ಜಾನಕಿ ಮತ್ತೇನು ಹೇಳಲು ತೋಚದೆ ರಾಮನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೊರಟಳು. ಅಲ್ಲಿಂದ ಸೀದಾ ಮನೆ ಕಡೆ ಹೆಜ್ಜೆ ಹಾಕಿದಳು. ತುಂಬಿದ ಮನೆ ಸೇರ್ತಾ ಇದೆಯಾ ಭೂಮಿ? ನಿನ್ನ ನಡವಳಿಕೆ ಮಾತು ಎಲ್ಲ ತೂಕ ತಪ್ಪದೇ ಇರೋ ಹಾಗಿರ್ಬೇಕು. ತಮ್ಮ ಎದುರಿಗೆ ಕುಳಿತಿದ್ದ ಭೂಮಿಯ ಕೂದಲಿನ ಸಿಕ್ಕು ಬಿಡಿಸುತ್ತಾ ತಮಗೆ ತಿಳಿದಂತೆ ಬುದ್ಧಿ ಹೇಳುತ್ತಿದ್ದರು ಭಾಮ. ಒಂದ್ ಸಂಸಾರನ ಸ್ವರ್ಗ ಮಾಡೋಳು ಹೆಣ್ಣೆ, ನರ್ಕ ಮಾಡೋಳು ಹೆಣ್ಣೆ. ಎರಡಕ್ಕೂ ಉದಾಹರಣೆ ನಿನ್ ಕಣ್ಮುಂದೆನೇ ಇದೆ ಎಂದರು ಶಾಂತ. ಮದುವೆ ಕೆಲಸ ಶುರುವಾದಾಗಿನಿಂದ ಭೂಮಿಯ ಮನೆಯಲ್ಲೇ ಉಳಿದುಕೊಂಡು ಮದುವೆ ಕೆಲಸಗಳಲ್ಲಿ ಭಾಮ ಅವರಿಗೆ ಸಹಾಯ ಮಾಡುತ್ತಿದ್ದರು. ಯಾರ್ ದೊಡ್ಡಮ್ಮ ಉದಾಹರಣೆ? ಭೂಮಿ ಅಚ್ಚರಿಯಿಂದ ಕೇಳಿದಾಗ, ಇನ್ಯಾರು? ನರಕ ಮಾಡಿದವಳು ನಾನು, ಸ್ವರ್ಗ ಮಾಡಿದವಳು ನಿಮ್ಮಮ್ಮ ಎಂದರು ಜೋರಾಗಿ ನಗುತ್ತಾ. ಥೋ ಅಕ್ಕ, ಅದೆಂತ ಮಾತಾಡ್ತೀರಿ ನೀವು? ಮೃದುವಾಗಿ ಆಕ್ಷೇಪಿಸಿದಳು ಭಾಮ. ಇದ್ದದ್ದನ್ನಿದ್ದಾಗ ಹೇಳೋದ್ರಲ್ಲಿ ತಪ್ಪೇನಿದೆ ಭಾಮ? ನನ್ನ ನಂಜಿನ ನಾಲ್ಗೆಯಿಂದ ಭೂಮಿಗೆ ಜಾನುಗೆ ಅದೆಷ್ಟು ನೋವು ಕೊಟ್ಟಿಲ್ಲ ನಾನು ಎಂದಾಗ, ಅದೆಲ್ಲ ಬಿಡಿ ದೊಡ್ಡಮ್ಮ, ಕಳೆದು ಹೋಗಿದ್ದನ್ನ ಮತ್ ಯಾಕೆ ನೆನ್ಪು ಮಾಡ್ಕೊಳ್ಬೇಕು ಎಂದು ಸಮಾಧಾನ ಹೇಳಿದಳು ಭೂಮಿ. ಅದೆಲ್ಲ ಹೆಂಗಾರು ಇರ್ಲಿ ಭೂಮಿ, ನಮ್ ಜಾನುನ್ ಮಾತ್ರ ನಿನ್ನ ಹೊಟ್ಟೆಲ್ ಹುಟ್ಟಿದ ಕೂಸನ್ ನೋಡ್ಕೊಳ್ಳೋ ಹಂಗೇನೆ ನೋಡ್ಕೋಬೇಕು ನೋಡು. ಮದುವೆ ಆಗಿದ್ದೇ ಆಗಿದ್ದು, ಆ ಜೀವ ಒಂದಿನ ಸುಖ ಪಟ್ಟಿಲ್ಲ. ಇನ್ ಹಾಗಾಗ್ಬಾರ್ದು. ಅವಳು ಆ ಮನೆ ಯಜಮಾನಿ ಆಗಿರ್ಬೇಕು. ಅವಳಿಗೆಲ್ಲ ಸುಖ ಸಿಗಬೇಕು. ಇಷ್ಟು ದಿನ ಅನುಭವಿಸಿದ ನೋವಿನ ನೆನಪು ಕೂಡ ಇರಬಾರ್ದು. ಹಂಗ್ ನೋಡ್ಕೋಬೇಕು ಅವಳನ್ನ, ಗೊತ್ತಾಯ್ತಾ? ಭಾಮ ಕಣ್ಣಿನ ಅಂಚಿನಲ್ಲಿ ಇದ್ದ ನೀರನ್ನು ಸೆರಗಿನ ತುದಿಯಿಂದ ಒರೆಸಿ ತೆಗೆಯುತ್ತಾ ಹೇಳಿದರು. ಅದೇ ಸಮಯಕ್ಕೆ ದೇವಸ್ಥಾನದಿಂದ ಮನೆಗೆ ಬಂದಿದ್ದಳು ಜಾನಕಿ. ಹೊಸ್ತಿಲು ದಾಟುವ ಮೊದಲೇ ಭಾಮ ಭೂಮಿಗೆ ತನ್ನನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಂತೆ ನೋಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದುದನ್ನು ಕೇಳಿ ಅದೇಕೋ ಹೊಟ್ಟೆಯ ಆಳದಿಂದ ಸಂಕಟವೆದ್ದಿತು. ಮನೆಯ ಒಳಗೆ ಹೋಗದೆ ನದಿಯ ಕಡೆ ತಿರುಗಿದಳು ಜಾನಕಿ. ನನ್ನ ಮಗಳು ಜಾನಕಿನ ಇದೇ ಊರಲ್ಲಿ ಉಳಿಸ್ಕೊಳ್ಳೋದು ಬಿಡೋದು ಈಗ ನಿಮ್ ಕೈಲೇ ಇದೆ. ಕೈ ಮುಗಿದು ತಮ್ಮ ಮುಂದೆ ನಿಂತು ಹೇಳಿದ ಶ್ರೀನಿವಾಸಾಚಾರ್ಯರ ನೆನಪಾಯಿತು ಘನಪಾಠಿಗಳಿಗೆ. ಅಪ್ಪಾಜಿ, ತಮ್ಮ ಮುಂದೆ ಬಂದು ನಿಂತ ಮಗನ ಕಡೆ ದೃಷ್ಟಿ ಹಾಯಿಸಿದರು ಘನಪಾಠಿಗಳು. ಕೋದಂಡ, ಅಂಜಲಿನ ನೀನೇ ದಾರಿ ಎರಬೇಕು, ದೃಢವಾದ ಸ್ವರದಲ್ಲಿ ಹೇಳಿದರು ಘನಪಾಠಿಗಳು. ನಂಗೂ ಅದೇ ಆಸೆಪ್ಪ, ಆದ್ರೆ ಜಾನಕಿ ಒಪ್ತಾ ಇಲ್ಲ. ಮುಖ ಸಣ್ಣದು ಮಾಡಿಕೊಂಡು ಹೇಳಿದ. ಅಂದ್ರೆ ಜಾನಕಿ ಅಂಜಲಿ ಮದುವೆಯಲ್ಲಿ ಹಸೆಮಣೆ ಮೇಲೆ ಕೂತು ಧಾರೆ ಎರಿಯೋದಿಲ್ಲ ಅಂತ ಹೇಳಿದಾಳೆ. ಕಣ್ಣು ಕಿರಿದಾಗಿಸಿ ಕೋದಂಡನ ಮುಖವನ್ನೇ ನೋಡುತ್ತಾ ಕೇಳಿದರು. ಇಲ್ಲ, ಜಾನು ಹಾಗೆ ಹೇಳಿಲ್ಲ. ಅಂಜಲಿ ಮದುವೆಗಿಂತ ಮುಂಚೆ ನಮ್ಮ ಮದುವೆ ನಡೆಯೋದನ್ನ ಒಪ್ಪಲಿಲ್ಲ.
ಕೋದಂಡ ಹೇಳಿದಾಗ, ನಿಮ್ಮ ಮದುವೆ ಆಗಿ ಅದೆಷ್ಟೋ ದಶಕಗಳೇ ಕಳೆದು ಹೋಗಿದೆಯಲ್ಲ, ಸಹನೆಯಿಂದಲೇ ನುಡಿದರು ಘನಪಾಟಿಗಳು. ನನ್ನ ದೃಷ್ಟಿಲಿ ಅದು ಮದುವೆನೇ ಅಲ್ಲಪ್ಪ. ಮಗನ ಮಾತು ಕೇಳಿ ಘನಪಾಟಿಗಳ ಕೋಪ ಮುಗಿಲು ಮುಟ್ಟಿತು. ಏನಂದೆ? ಸಿಡಿದಂತೆ ಎರಗಿತು ಪ್ರಶ್ನೆ. ಮುಕ್ತ ಬದುಕಿದ್ದಷ್ಟು ದಿನಗಳು ನಾನು ಒಂದೇ ಒಂದು ಕ್ಷಣ ಕೂಡ ಜಾನ್ಕಿನ ನನ್ನ ಹೆಂಡತಿ ಅನ್ನೋ ದೃಷ್ಟಿಯಲ್ಲಿ ನೆನಪಿಸ್ಕೊಂಡಿಲ್ಲಪ್ಪ. ಅದೇನೋ ಹೆಮ್ಮೆಯ ಭಾವ ಅವನ ದನಿಯಲ್ಲಿ. ವಾಹ್, ನಿನ್ನ ದನಿಲಿರೋ ಹೆಮ್ಮೆ ನೋಡಿದ್ರೆ ಏನು ನೀನು ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ ಅನ್ಕೊಂಡ್ಬಿಟ್ಟಿದೀಯೋ ಹೇಗೆ ಎಂದು ಕೇಳಿದಾಗ ತಲೆ ತಗ್ಗಿಸಿದ ಕೋದಂಡ, ಅಪ್ಪ ಅದು ಅದು ಎಂದು ಮಾತು ಪೂರ್ತಿ ಮಾಡಲು ಆಗದೆ ನಿಂತ. ಎಂಥ ಸ್ವಾರ್ಥಿ ಗಂಡಸು ನೀನು. ನಿನ್ನಂಥ ನೀಚ್ ಹುಳುಗೆ ಜನ್ಮ ಕೊಟ್ಟಿದ್ದಕ್ಕೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಮದ್ವೆಗೆ ಮುಂಚೆನೆ ಒಬ್ಳ ಜೊತೆ ಸಂಸಾರ ಮಾಡಿ ಇಲ್ಲಿ ಅಗ್ನಿ ಸಾಕ್ಷಿಯಾಗಿ ಒಂದು ಮುಗ್ಧ ಹೆಣ್ಣಿಗೆ ತಾಳಿ ಕಟ್ಟಿ ಆ ಹೆಣ್ಣನ್ನ ನಡುನೀರಲ್ಲಿ ಕೈ ಬಿಟ್ಟು ಓಡ್ ಹೋಗಿ ಈಗ ಆ ಮದುವೆಗೆ ಏನೂ ಬೆಲೆ ಇಲ್ಲ ಅಂತಿದೆಯಲ್ಲ, ಏನ್ ಹೇಳಬೇಕು ನಿನಗೆ? ನೀನು ಕಟ್ಟಿದ 3 ಗಂಟೆಗೆ ಕರಳೊಡ್ಡಿದ ತಪ್ಪಿಗೆ ಹಗಲು ಈರಳು ನಮ್ಮ ಸೇವೆ ಮಾಡ್ತಾ ನಿನ್ನ ಹೆಸರಿನ ಮುತ್ತೈದೆ ಆಗಿ ಇಷ್ಟು ವರ್ಷ ಬಾಳಿದ ಜಾನ್ಕಿ ಅಸ್ತಿತ್ವನೇ ಇದೊಂದು ಮಾತು ತಿಂದು ಹಾಕುತ್ತೆ ಅನ್ನೋ ಪ್ರಜ್ಞೆ ಇಲ್ಲದೆ ಹೋಯ್ತಾ ನಿಂಗೆ? ಜಾನ್ಕಿ ಆ ತ್ಯಾಗಕ್ಕೆ ಏನ್ ಹೆಸರು ಕೊಡ್ತೀಯಾ? ನಿನ್ನಮ್ಮ ಹೇಳ್ದಾಗ್ಲೆಲ್ಲ ಒಂದೇ ಒಂದು ಮಾತು ಎದುರಾಡದೆ ಅದೆಷ್ಟು ವ್ರತಗಳನ್ನ ಮಾಡಿದಾಳೆ ಗೊತ್ತಾ ಜಾನ್ಕಿ? ಎಲ್ಲ ನಿನ್ ಕ್ಷೇಮಕ್ಕೋಸ್ಕರ. ಅದ್ಯಾವ ಪುಣ್ಯವಂತನ ಮನೆ ಅಂಗಳದಲ್ಲಿ ತುಳಸಿ ಆಗ್ಬೇಕಾಗಿತ್ತೋ ಏನೋ ಆ ಪುಣ್ಯವಂತೆ. ಅದ್ಯಾವ ವಂಶದ ಉದ್ಧಾರ ಆ ಮಗುವಿನಿಂದ ಆಗ್ತಿತ್ತೋ ಏನೋ. ಆದ್ರೆ ನೀನು ಎಲ್ಲ ನುಂಗ್ ನೀರು ಕುಡಿದು ಬಿಟ್ಟೆ. ಅದೆಂಥ ಕೆಟ್ಟ ಗಳಿಗೆಯಲ್ಲಿ ನೀನು ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ಯೋ ಏನೋ. ಅವಳು ಬಾಳು ಪೂರ್ತಿ ಬರಡಾಗಿ ಹೋಯ್ತು. ಒಂದೇ ಒಂದು ಸಣ್ಣ ಸುಖ ಕೂಡ ಕಾಣಲಿಲ್ಲ ಆ ಹುಡುಗಿ. ಯಾರದೆಷ್ಟೇ ಚುಚ್ಚು ಮಾತಾಡಿದ್ರು, ಅದೆಷ್ಟೇ ಹಂಗಿಸಿದ್ರು ಎಲ್ಲಾನು ನುಂಗು ಬದುಕಿದಾಳೆ. ನಾವು ನೊಂದ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ನಮ್ಮೆದುರಿಗೆ ಕಣ್ಣೀರ್ ಹಾಕೋದಿರ್ಲಿ ಒಂದು ನಿಟ್ಟಿಸ್ರು ಕೂಡ ಬಿಟ್ಟಿಲ್ಲ. ಅಂತ ಸಾಧ್ವಿ ಇಷ್ಟು ದಿನದ ತಪಸ್ಸನ್ನ ನೀನು ಒಂದೇ ಒಂದು ಮಾತಲ್ಲಿ ನಿಷ್ಫಲ ಮಾಡ್ಬಿಟ್ಟೆ. ಸಿಟ್ಟಿನಿಂದ ಶುರುವಾದ ಮಾತು ದುಃಖದಲ್ಲಿ ಮುಗಿದಿತ್ತು. ಅಪ್ಪಾಜಿ ಎಂದು ಏನೋ ಹೇಳಲು ಬಂದ ಮಗನಿಗೆ ತಮ್ಮ ಕೈ ತೋರಿಸಿ ಮಾತನಾಡದಂತೆ ತಡೆದರು. ಆ ಒಂದು ಮಾತಿಂದ ಆ ಮಗು ತನ್ನವ್ರನ್ನೆಲ್ಲ ತೊರೆದು ಎಲ್ಲರಿಂದ ದೂರ ಆಗೋ ಯೋಚನೆ ಮಾಡ್ಬಿಟ್ಟಿದೆ. ಇಷ್ಟು ದಿನ ಅಂತೂ ನಿನ್ನಿಂದ ಒಂದು ಹೊತ್ತು ಒಂದು ಅರೆ ಘಳಿಗೆ ಕೂಡ ಆ ಮಗು ನೆಮ್ಮದಿ ಪಡೆದಿಲ್ಲ. ಆದ್ರೆ ಏನೋ ಇದ್ದಿದ್ರಲ್ಲೇ ನೆಮ್ಮದಿ ಕಂಡ್ಕೊಳ್ತಾ ಇದ್ಲು ಅವಳು. ನಿನ್ನಿಂದ ಅವಳು ಊರೇ ಬಿಟ್ಟು ಹೋಗ್ತಾ ಇದ್ದಾಳೆ ಅಂದ್ರೆ ಒಂದು ಕ್ಷಣ ಕಣ್ಣು ಮುಚ್ಚಿ ದುಃಖ ನುಂಗಿ ನೀನೇ ಹೊರಟು ಬಿಡು ಎಂದರು ಗದ್ಗದ ಸ್ವರದಲ್ಲಿ. ಅಪ್ಪಾಜಿ, ಆಘಾತದ ದನಿಯಲ್ಲಿ ಸಣ್ಣಗೆ ಚೀರಿದರು ಕೋದಂಡ. ಹೌದು ಕೋದಂಡ, ಜಾನ್ಕಿ ಎಲ್ರನ್ನೂ ಬಿಟ್ಟು ಅನಾಥವಾಗಿ ಅಲ್ಲೆಲ್ಲೋ ಇರೋದಕ್ಕಿಂತ ನೀನ್ ಹೋಗೋದೇ ವಾಸಿ. ಹೇಗೂ ಇಷ್ಟು ವರ್ಷ ದೂರನೇ ಇದ್ದೆ. ನಿನ್ನನ್ನ ಕಣ್ ತುಂಬ ನೋಡಿದ್ದಾಯ್ತು. ನಮ್ಮ ಜನ್ಮಕ್ಕಿಷ್ಟು ಸಾಕು. ನಿನ್ನಮ್ಮ ಹೆತ್ತೋಳು ಒಂದಿಷ್ಟು ದಿನ ದುಃಖ ಪಡ್ಬೋದು. ಆದರೆ ಅವಳಿಗೀಗಾಗಲೇ ಅಭ್ಯಾಸ ಆಗಿದೆ. ಘನಪಾಟಿಗಳ ಧ್ವನಿ ಸ್ವಲ್ಪ ಕಂಪಿಸುತ್ತಿದ್ದರೂ ದೃಢ ನಿಶ್ಚಯದಲ್ಲೇ ಹೇಳಿದರು. ಕಂಬನಿ ಕಪೋಲವನ್ನು ತೋಯಿಸುತ್ತಿದ್ದರು. ಮಗಳಂತ ಸೊಸೆ ಮತ್ತೆಲ್ಲೋ ಅನಾಥವಾಗಿ ಬದುಕುವುದನ್ನು ಸಹಿಸದಾಗಿದ್ದರು. ಘನಪಾಟಿಗಳ ಮಾತು ಕೋದಂಡನಿಗೆ ಚಾಟಿ ಏಟಿನಂತಿತ್ತು. ಏನೂ ಮಾತನಾಡದೆ ಘನಪಾಟಿಗಳಿಗೆ ಬೆನ್ನು ಹಾಕಿ ಮೆಟ್ಟಿಲಿಳಿದು ಹೊರಟು ಹೋದರು. ಅಪ್ಪ ಹೇಳೋದ್ರಲ್ಲಿ ಅರ್ಥ ಇದೆ. ತಪ್ಪು ನಂದೆ. ನಾನು ಕೇವಲ ನನ್ನ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ಜಾನ್ಕಿ ಮನಸ್ಸಿನ ತಲ್ಲಣಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತ್ ಹೋದೆ. ಕೋದಂಡನ ಮನ ಯೋಚನೆಗೆ ಬಿದ್ದಿತ್ತು. ಅದೆಷ್ಟು ಸುಲಭವಾಗಿ ಅಪ್ಪಾಜಿ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ರು? ಅದರ ಅರ್ಥ ನನ್ನ ಅವಶ್ಯಕತೆ ಅವ್ರಿಗೆ ಯಾರಿಗೂ ಇಲ್ಲ ಅಂತಾನಾ? ಇಲ್ಲಿ ನನಗಾಗಿ ಮಿಡಿಯೋರು ಯಾರೂ ಇಲ್ಲ ಅಂತಾನಾ? ಯೋಚನೆ ಮಾತ್ರದಿಂದಲೇ ಕೋದಂಡನ ಮನ ಭೋರಾಡಿ ಅಳತೊಡಗಿತ್ತು. ಒಂದು ಜಾಗದಲ್ಲಿ ತಾನು ಬೇಡವಾದ ಅತಿಥಿ ಎಂಬ ತಿರಸ್ಕಾರ ಅನುಭವಿಸಿದವರಿಗೆ ಮಾತ್ರ
ಕೋದಂಡನ ಮನದ ನೋವು ತಿಳಿಯುವಂತಾಗಿತ್ತು. ಯೌವನದಲ್ಲಿ ದುಡುಕಿ ಮಾಡಿದ ತಪ್ಪು ತನ್ನವರಿಸಿಕೊಂಡ ಎಲ್ಲರಿಂದಲೂ ಅವನನ್ನು ದೂರ ಮಾಡಿತ್ತು. ಬೇಡ ಅನ್ನಿಸ್ಕೊಂಡ ಸ್ಥಳದಲ್ಲಿ ಇರೋದು ಒಳ್ಳೆಯದಲ್ಲ, ಆ ಕ್ಷಣನೇ ಅಲ್ಲಿಂದ ಹೊರಟುಬಿಡ್ಬೇಕು ಎಂದು ಒಂದು ಮನ ಹೇಳಿದರೆ, ಭೂಮಿ ಋಣ ಇನ್ನೆಷ್ಟು ದಿನವೋ ಏನೋ, ಕೊನೆಗಾಲವನ್ನಾದರೂ ನನ್ನೊಂದಿಗೆ ಕಳೆಯೋದು ಬೇಡವೇ ಎಂದು ಇನ್ನೊಂದು ಮನ ಹಠ ಹಿಡಿಯತೊಡಗಿತ್ತು. ಕೋದಂಡನ ಹೆಜ್ಜೆಗಳು ಅರಿವಿಲ್ಲದೆ ನದಿಯ ಕಡೆಗೆ ಸಾಗಿದ್ದವು. ಜಾನಕಿ, ಕೋದಂಡರಾಮ ಇಬ್ಬರೂ ನದಿಯ ಕಡೆಗೆ ಹೊರಟಿದ್ದಾರೆ. ಮುಂದೇನಾಗುವುದೋ ಗುಡಿಯಲ್ಲಿ ಇರುವ ಶ್ರೀರಾಮನೇ ಬಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.